ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಟು ನನ್ನ ಪ್ರಪಂಚ. ಎಷ್ಟು ಚೆನ್ನಾಗಿದೆ ಅಲ್ಲ ಇವತ್ತಿನ ವ್ಯೂ. ಹೌದು, ಸನ್ರೈಸ್. ಇಲ್ಲಿ ಕೂತ್ಕೊಂಡು ಸನ್ರೈಸ್ ನೋಡ್ತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಇನ್ನು ನೀವು ನೀಟಾಗಿ ಕೇಳಿಸ್ಕೊಂಡ್ರೆ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳಿಸ್ತಿರ್ತದೆ. ಜಸ್ಟ್ ಲಿಸನ್ ಟು ಇಟ್. ನಮ್ಮ ಬಾಲ್ಕನಿಯಿಂದ ಆ್ಯಕ್ಚುಲಿ 2 ಟೈಪ್ ಆಫ್ ವ್ಯೂ ಕಾಣಿಸ್ತಿರ್ತದೆ. ಒಂದು ಫುಲ್ ನೇಚರ್, ಇನ್ನೊಂದು ಕಡೆ ನೋಡಿದರೆ ಫುಲ್ ಆಫ್ ಬಿಲ್ಡಿಂಗ್ಸ್. ಹೌದು, ನೋಡಿ ಎಷ್ಟೊಂದು ಬಿಲ್ಡಿಂಗ್ಸ್ ಇದೆ. ಬಟ್ ಎನಿವೇಸ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ಟುಡೇ ಸ್ಪೆಷಲ್ ಮ್ಯಾಂಗ್ಳೂರ್ ಬನ್ಸ್. ಇದಕ್ಕೆ ಒಂದು 10 ಬಾಳೆಹಣ್ಣು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಪಚ್ಚಬಾಳೆ ಅಂದರೆ ಕ್ಯಾವೆಂಡಿಸ್ ತೊಗೋಬೇಕು, ಅದು ಇನ್ನೂ ಚೆನ್ನಾಗಿರ್ತದೆ. ಬಟ್ ನನ್ನ ಹತ್ರ ಇರಲಿಲ್ಲ. ಸೊ ಮೊದಲು ಯಾವಾಗೋ ತಂದಿರೋದು ಕದೋಳಿ ಬಾಳೆಹಣ್ಣು ಅಂತ ಹೇಳ್ತೀವಿ, ಅಂದರೆ ಏಲಕ್ಕಿ ಬಾಳೆಹಣ್ಣು ಅದು ಇದೆ. ಅದನ್ನು ನೀಟಾಗಿ ಮ್ಯಾಶ್ ಮಾಡಬೇಕು ನಾವು. ಬಾಳೆಹಣ್ಣು ಎಷ್ಟು ರೈಪಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಿವಾಗ ನೀಟಾಗಿ ಮ್ಯಾಶ್ ಆಗಿದೆ. ಇದೆಲ್ಲ ಕರೆಕ್ಟಾಗಿ ಮ್ಯಾಶ್ ಆದ ನಂತರ ಮೊಸರು ಹಾಕೋಬೇಕು. ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಯಾಕಂದರೆ ನೀವು ಹೇಗೆ ಕಲಿಸ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ತುಂಬ ಗಟ್ಟಿಯಾಗಿರಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನೀವು ಅದನ್ನು ಹಿಂದಿನ ದಿನ ರಾತ್ರಿಯೇ ಎಲ್ಲ ಹಿಟ್ಟೆಲ್ಲ ಕಲಸಿ ರೆಡಿ ಇಟ್ಕೋಬೇಕು ನೆಕ್ಸ್ಟ್ ಡೇಗೆ. ಸೊ ಇಲ್ಲಿ ಸಾಲಿಲ್ಲ, ಅದಕ್ಕೆ ನಾನು ಮತ್ತೆ ಪ್ಯಾಕೆಟ್ ಮೊಸರು ಬೇರೆ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಸೋಡಾ ಖಾರ ಅಂತ ಹೇಳ್ತೀವಲ್ಲ, ಸೋಡಾ ಪುಡಿ, ಅದು ಹಾಕಬೇಕು. ಸೋಡಾ ಹಾಕಿದ ನಂತರ ಸಕ್ಕರೆ ಹಾಕಬೇಕು. ಆ್ಯಕ್ಚುಲಿ ಬಾಳೆಹಣ್ಣು ತುಂಬ ಸಿಹಿ ಇದ್ದರೆ ಸಕ್ಕರೆ ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಅದು ಬಾಳೆಹಣ್ಣಿನ ಸ್ವೀಟ್ನೆಸ್ಸೇ ಇರುತ್ತೆ. ಇದಷ್ಟು ಸ್ವೀಟ್ ಇರಲಿಲ್ಲ ಈ ಬಾಳೆಹಣ್ಣು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕಿದ್ದೀನಿ. ಐ ನೋ ಇಟ್ಸ್ ಅನ್ಹೆಲ್ದಿ, ಬಟ್ ಒನ್ಸ್ ಇನ್ ಅ ವೈಲ್ ಇಟ್ಸ್ ಫೈನ್. ನಾನು ಒಂದು 2.5 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಆನಂತರ ಒಂದು ಅರ್ಧ ಚಮಚ ಉಪ್ಪು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಡಿ. ನೀಟಾಗಿ ಅದು ಬ್ಲೆಂಡ್ ಆಗಬೇಕು ಎಲ್ಲ. ಕಲಸಾದ ನಂತರ ಒಂದು 1/4 ಚಮಚ ಜೀರಿಗೆ ಹಾಕಿ, ಅದು ಸ್ವಲ್ಪ ಅಲ್ಲಲ್ಲಿ ಬನ್ಸ್ ಒಳಗಡೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಆಮೇಲೆ ಇದು ಬನ್ಸ್ ಮಾಡೋದು ಫುಲ್ ಮೈದಾದಿಂದ. ಐ ನೋ ಇಟ್ಸ್ ಅನ್ಹೆಲ್ದಿ, ಬಟ್ ಹೋಟ್ಲಿಗೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡಿ ತಿನ್ನೋದು ಸ್ವಲ್ಪ ಬೆಟರ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇದೇನು ದಿನ ಮಾಡೋದಿಲ್ಲ, ಅಪರೂಪಕ್ಕೆ ಒಂದು ಸಲ ಮಾಡ್ತಾಯಿರ್ತೀವಿ. ಸೊ ಇಲ್ಲಿ ನಾನು ಒಂದು 4 ಕಪ್ಸ್ ಆಫ್ ಮೈದಾ ತೊಗೊಂಡಿದ್ದೀನಿ. ಅಂದರೆ ಅಳತೆ ಗೊತ್ತಿದೆ ನನಗೆ, ಹಾಗಾಗಿ ಪ್ಯಾಕೆಟಿಂದನೇ ಹಾಕ್ತಾಯಿದ್ದೀನಿ ನಾನು. ಮೈದಾ ಎಲ್ಲ ಹಾಕಿದ ನಂತರ ನೀಟಾಗಿ ಕೈಯಲ್ಲೇ ಕಲಸಿ, ಸ್ಪೂನಲ್ಲಿ ಕರೆಕ್ಟ್ ಆಗೋದಿಲ್ಲ ಅದು. ನೀಟಾಗಿ ಕಲಸಿ. ನಿಮಗೆ ಮೊಸರು ಕಡಿಮೆ ಆಯಿತು ಅಂತೇಳಿ ಅನಿಸಿದ್ರೆ ಮೊಸರು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ತುಂಬ ಗಟ್ಟಿಯಾಗಿರಬಾರ್ದು, ಫುಲ್ ಮೆದು ಇರಬೇಕು. ಕಲಿಸ್ಬೇಕಿದ್ರೆ ಸಾಫ್ಟ್ ಆಗುತ್ತೆ ನೋಡಿ, ಇದು ಫುಲ್ ಅಂಟ್ಕೊಳ್ಳುತ್ತೆ, ವಿಚ್ ಈಸ್ ಕಂಪ್ಲೀಟ್ಲಿ ಫೈನ್. ಹೀಗೆ ಆಗುತ್ತೆ ಅದು. ಸೊ ನಥಿಂಗ್ ಟು ವರಿ. ಇದಿವಾಗ ಫುಲ್ ಕಲಸೆಲ್ಲ ಆಯಿತು, ನೀಟಾಗಿ ಬ್ಲೆಂಡ್ ಆಗಿದೆ ಎಲ್ಲ. ಸೊ ಇದನ್ನು ಓವರ್ ನೈಟ್ ಬಿಟ್ಬಿಡಬೇಕು ನಾವು.
ಹೌದು, ದೋಸೆ ಹಿಟ್ಟು ಎಲ್ಲ ಹೇಗೆ ಓವರ್ ನೈಟ್ ಬಿಡ್ತೀವಲ್ಲ, ಇದನ್ನು ಹಾಗೇ ಓವರ್ ನೈಟ್ ಬಿಡಬೇಕು. ಆಮೇಲೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಪೂರಿ ಮಾಡಿದಾಗ ಮಾಡಬೇಕು. ನಮ್ಮ ಕಡೆ ಬನ್ಸ್ ಜೊತೆ ತೋವೆ ಕೊಡ್ತಾರೆ, ಸೊ ನಾನಿಲ್ಲಿ ತೋವೆ ಮಾಡ್ತೀನಿ. ತೋವೆ ಅಂದರೆ ಏನಿಲ್ಲ, ಇಟ್ಸ್ ಜಸ್ಟ್ ಅ ದಾಲ್ ಅಷ್ಟೇ. ದಾಲನ್ನು ನೀಟಾಗಿ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಒಂದು 3 ವಿಸಿಲ್ಸ್ ಹಾಕಿ ಬೇಯಿಸಬೇಕು. ಇದು ತುಂಬ ಸ್ಮೂತ್ ಆದರೆ ಒಳ್ಳೆಯದು, ಪೇಸ್ಟ್ ಟೈಪ್. ಸೊ ಬನ್ಸ್ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಉಪ್ಕೊಂಡಿದೆ ಅಲ್ಲ, ಹೌದು ಹೀಗೆ ಆಗಬೇಕು, ಯಾಕಂದರೆ ಸೋಡಾ ಖಾರ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ಸೊ ಇನ್ ದ ಮೀನ್ ಟೈಮ್ ನಾನು ಒಳ್ಳೆಯಲ್ಲಿ ದಾಲ್ ಇಟ್ಟಿದ್ದೀನಿ. ಇಲ್ಲಿ ಬನ್ಸ್ ಮಾಡೋಣ. ಒಂದು ವಿಷಯ ಏನಂದರೆ, ನೀವು ನಾರ್ಮಲ್ ಮೈದಾ ಹಿಟ್ಟನ್ನು ಹಾಕೋಬೋದು ಬನ್ಸ್ ಮಾಡಬೇಕಿದ್ರೆ. ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೈದಾ ಹಿಟ್ಟು ಹಾಕಿದ್ರೆ ನಾವು ಎಣ್ಣೆಲಿ ಕರಿತೀವಲ್ಲ, ಎಣ್ಣೆ ಎಲ್ಲ ಕಪ್ಪಗಾಗ್ತದೆ. ಸೊ ಏನು ಮಾಡ್ತೀನಿ ನಾನು, ಅದಕ್ಕೆ ಎಣ್ಣೆ ಸವರ್ಬಿಡ್ತೀನಿ. ಹಾಗಾಗಿ ಪೌಡರ್ ಯೂಸ್ ಮಾಡೋದಿಲ್ಲ. ಎಣ್ಣೆ ಲಾಸ್ಟ್ವರೆಗೂ ಏನು ಕಪ್ಪಗಾಗೋದಿಲ್ಲ, ನಾವು ಹೇಗೆ ಹಾಕಿಟ್ಟಿರ್ತೀವೋ ಹಾಗೇ ಇರುತ್ತೆ. ಇದೇನು ರೌಂಡಾಗಿ ಬರಬೇಕು ಅಂತ ಏನೇ ಇಲ್ಲ. ಈವನ್ ಹೋಟ್ಲಲ್ಲಿ ಹೋದ್ರೂ ಅಷ್ಟೇ, ಬನ್ಸ್ ಫುಲ್ ರೌಂಡ್ ಪೂರಿ ಥರ ಏನಿರೋದಿಲ್ಲ. ಇಲ್ಲಿ ನಾನು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ. ಸಾಸಿವೆ ಫುಲ್ ಚಟಪಟ ಅಂತಿಲ್ಲ, ಆದ ನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ಅರೋಮಾ ಅದರದ್ದು. ಸೊ ನೀಟಾಗಿ ಫ್ರೈ ಆಗಲಿ ಬೆಳ್ಳುಳ್ಳಿ. ಒಲೆ ಸಿಮ್ಮಲ್ಲಿರಲಿ, ತೀರಾ ಲೋನೂ ಬೇಡ, ಹೈಯೂ ಬೇಡ, ಕೀಪ್ ಇಟ್ ಇನ್ ಅ ಸಿಮ್. ಆಮೇಲೆ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ, ಆ್ಯಸ್ ನಾನು ಮೊದಲಿನ ವೀಡಿಯೋದಲ್ಲಿ ಹೇಳಿದೆ, ನನಗೆ ಕೊತ್ತಂಬರಿ ಒಗ್ಗರಣೆಗೆ ಹಾಕಿದ್ರೇ ತುಂಬ ಇಷ್ಟ ಆಗೋದು ಅಂತ. ಸೊ ನಾನಿಲ್ಲಿ ಕೊತ್ತಂಬರಿ, ಕರಿಬೇವು ಮತ್ತು ಇವಾಗ ಗ್ರೀನ್ ಚಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ, ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬರಬೇಕಿದ್ರೆ ಹಿಂಗೆ ಹಾಕಿಬಿಡಿ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಹಿಂಗೆ ಹಾಕಿದ್ರೆ. ಸೊ ಜಾಸ್ತಿ ಅಲ್ಲ, ಒಂದು 1/4 ಚಮಚದಷ್ಟು ಸಾಕು ಹಿಂಗೆ. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಿಂಗೆ, ಬಟ್ ನನಗೆ ತುಂಬ ಇಷ್ಟ ಹಿಂಗೆ. ಈರುಳ್ಳಿ ಸ್ಮೂತ್ ಆದ ನಂತರ ಟೊಮೆಟೊ ಹಾಕಿ, ನಾನಿಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗಲಿ. ಸ್ವಲ್ಪ ಉಪ್ಪು ಹಾಕಿಬಿಡಿ. ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡಿ, ಸ್ವಲ್ಪ ಬೇಯಲಿ, ಟೊಮೆಟೊ ಸಾಫ್ಟ್ ಆಗಲಿ, ಚೆನ್ನಾಗಿ ಬರುತ್ತೆ. ಸೊ ಇವದ್ದೆಲ್ಲ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ. ಹಾಗಾಗಿ ನಾನಿವಾಗ ಕುಕ್ಕರಲ್ಲಿ ಸೀಟಿ ಹೊಡಿಸಿದ್ದೊಂದು 3-4 ಸೀಟಿ ಹೊಡಿಸಿದ್ದೀನಿ. ಅದರ ಬೇಳೆ ಹಾಕಿದ್ದೀನಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ, ಫುಲ್ ಪೇಸ್ಟ್ ಥರ ಆಗಿಬಿಟ್ಟಿದೆ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ಕೆಲವ್ರು ದಪ್ಪ ಇಷ್ಟ ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕಿ. 1 ಕಪ್, ನಾನಿಲ್ಲಿ ಒಂದು 2 ಕಪ್ಸ್ ಹಾಕಿದ್ದೀನಿ ನೀರು. ಸ್ವಲ್ಪ ಅರಿಶಿನ ಹಾಕಿ ಆ್ಯಕ್ಚುಲಿ ದಾಲ್ ರೆಡಿ ಆಯಿತು. ಇದನ್ನು ನೀವು ಲಿಡ್ ಕ್ಲೋಸ್ ಮಾಡ್ಬೋದು. ಸಿಮ್ಮಲ್ಲಿ ಕುದೀತಾ ಇರಲಿ ಸ್ವಲ್ಪ ಹೊತ್ತು. ಕ್ಲೋಸ್ ಇಟ್.
ಅಲ್ಲಿ ಸಾರು ಆಗಬೇಕಿದ್ರೆ ನಾನಿಲ್ಲಿ ಬನ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಸೊ ಮೀನ್ ಟೈಮಲ್ಲಿ ದಾಲ್ ಕುಕ್ ಆಗ್ತಾ ಇರಬೇಕಿದ್ರೆ ನಾವಿಲ್ಲಿ ಬನ್ಸ್ ಮಾಡೋಣ. ಎಣ್ಣೆ ತುಂಬ ಬಿಸಿಯಾದ ನಂತರನೇ ನಾವು ಇದರಲ್ಲಿ ಬನ್ಸ್ ಹಾಕಬೇಕು, ಇಲ್ಲಾಂದರೆ ಅದು ಎದ್ದೇಳೋದಿಲ್ಲ, ಕೆಳಗೆ ಅಂಟುಬಿಡತ್ತೆ. ಇದು ನೋಡಿ ತುಂಬ ಬಿಸಿಯಾಗಿದೆ, ಸೊ ಹಾಗಾಗಿ ಆಟೋಮ್ಯಾಟಿಕ್ಕಾಗಿ ಅದು ಮೇಲೆ ಬರ್ತದೆ. ಆಮೇಲೆ ಒಂದು ಸೌಟ್ ತಗೊಂಡು ನಾವು ಅದ್ರ ಮೇಲೆ ಎಣ್ಣೆ ಹೀಗೆ ಹಾಕ್ಬೋದು. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ನನಗೆ ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ಜಾಸ್ತಿ ಫ್ರೈ ಆದ್ರೇ ಇಷ್ಟ, ನನಗೂ ಅಂತ ಹೇಳಲ್ಲ, ನಮ್ಮ ಮನೇಲಿ ಎಲ್ಲರಿಗೂ. ಸೊ ನಾನು ಇದನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೀನಿ. ನೀವು ಬೇಕಿದ್ರೆ ಗೋಲ್ಡನ್ ಬ್ರೌನ್ ಆಗುವಾಗ ತೆಗಿಬಹುದು. ಸೊ ಇದು ಆಲ್ಮೋಸ್ಟ್ ಆಗಿದೆ, ಫುಲ್ ಕುಕ್ ಆಗಿದೆ ಒಳಗಡೆಯಿಂದನೇ ನೋಡಿ. ಆ್ಯಕ್ಚುಲಿ ನಮ್ಮದು ಬಾಣಲಿ ದೊಡ್ಡದಿದ್ರೆ ನಾವು 2-3 ಬನ್ಸ್ ಒಟ್ಟಿಗೆ ಮಾಡ್ಬೋದು, ಇದೇನು ಅಂಟ್ಕೊಳ್ಳೋದಿಲ್ಲ. ಸೊ ಇದು ಆ್ಯಕ್ಚುಲಿ ನಮ್ಮದು ಆಯಿಲ್ ಫ್ರೈ ಮಾಡೋ ಅಂಥದ್ದೇ ಬಾಣಲೆ, ಇದರಲ್ಲಿ 2 ಹಿಡಿಯೋದು. ಸೊ ನಾನು ಸೈಮಲ್ಟೇನಿಯಸ್ಲಿ ಎರಡು ಬನ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಂದು ದಾಲು ಆಗಿದೆ, ಸೊ ಬನ್ಸು ರೆಡಿ ಇದೆ. ನಮ್ಮ ಮಂಗಳೂರು ಬನ್ಸ್ ರೆಡಿ ಟು ಈಟ್. ಇದು ತೋವೆ ಜೊತೆ ತುಂಬಾ ಚೆನ್ನಾಗಾಗ್ತದೆ, ಟ್ರೈ ಮಾಡಿ ನೀವು. ಇವತ್ತು ಮಕ್ಕಳು ಸ್ಕೂಲಿಗೆ ಬೇರೆ ಹೋಗೋದಿತ್ತು, ಬುಕ್ಸ್ ಕಲೆಕ್ಟ್ ಮಾಡೋದಕ್ಕೆ, ಬುಕ್ಸ್ ಆ್ಯಂಡ್ ಯೂನಿಫಾರ್ಮ್ ಆ್ಯಂಡ್ ಆಲ್. ಸೊ ಎಲ್ಲರೂ ಹೊರಟಿದ್ದೀವಿ ನಾವು ಸ್ಕೂಲ್ಗೆ ಅಂತ. ತಿಂಡಿ ತಿಂದ ನಂತರ ಮಕ್ಳಿಗಂತೂ ಫುಲ್ ಖುಷಿ, ಹೊಸ ಬುಕ್ ಸಿಗ್ತಾ ಇದೆ ಅಂತ. ಕಾರಲ್ಲೇ ಕೂತ್ಕೊಂಡು ಓಪನ್ ಮಾಡ್ತಿದ್ದಾರೆ, ಯಾವ ಬುಕ್ ಸಿಕ್ಕಿದೆ ಏನು ಎತ್ತ ಅಂತೇಳಿ ಎಲ್ಲ. ದೇ ಆರ್ ವೆರಿ ಮಚ್ ಎಕ್ಸೈಟೆಡ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್. ಮತ್ತು ಮಂಗಳೂರು ಬನ್ಸ್ ಟ್ರೈ ಮಾಡೋದನ್ನು ಮರಿಬೇಡಿ. ಬಾಯ್.